ಇಲ್ಲ ಇಲ್ಲ. ನಾವಿಬ್ಬರೇ ಇರುವುದು ನಮ್ಮ ಮೇಳದಲ್ಲಿ. ಹೌದು. ನನ್ನನ್ನು ಬಿಟ್ಟು ನೀನಿಲ್ಲ, ನಿನ್ನನ್ನು ಬಿಟ್ಟು ನಾನಿಲ್ಲ. ಹೌದು. ನಾವಿಬ್ಬರು ಎಲ್ಲರಿಗೂ ಸಾಟಿ. ಮಾತ್ರವಲ್ಲ, ಲೋಕದವರು ಕೊಂಡಾಡುವುದು ಹೇಗೆ? ಇತರ ಅತಿಮನ್ಮತರಾಗಿರಬೇಕು, ಆದರ್ಶ ದಂಪತಿಗಳಾಗಿರಬೇಕು. ಹೌದು. ಇನ್ನೂ ಕೆಲವು ಮೇಳಗಳಿವೆ. ಯಾವುದು? ಒಂದು ನನ್ನ ತಂದೆಯಾದಂತಹ ಶ್ರೀಮನ್ನಾರಾಯಣ ಮೇಳ, ಅದು ಲಕ್ಷ್ಮೀನಾರಾಯಣರ ಮೇಳ ಅಂತ ಪ್ರಸಿದ್ಧಿಯನ್ನು ಹೊಂದಿದೆ. ಮತ್ತೊಂದು ಸುರಲೋಕದ ಅಧ್ಯಕ್ಷರಾದಂತಹ ದೇವೇಂದ್ರನ ಮೇಳ. ಹೌದು. ಅಷ್ಟೇಯೋ, ಇನ್ನು ಬ್ರಹ್ಮದೇವರ ಮೇಳ. ಹೀಗೆ ಎಲ್ಲರ ಮೇಳವು ರಾರಾಜಿಸಿದ್ರೆ ನಮ್ಮದೊಂದು ಚಿಕ್ಕ ಮೇಳ. ನಮ್ಮದೆಲ್ಲರೂ ಪ್ರಪಂಚದಲ್ಲಿ ಹೇಳುವುದು ಹೇಗೆ? ಒಬ್ಬಳು ಮನೆಯಲ್ಲಿ ಹೆಣ್ಣು ಮಗಳು ಹುಟ್ಟಿದ್ರು ಸಾಕು, ರತಿಯಂತೆ ಇದ್ದಾಳೆ. ಹೌದಪ್ಪ. ಗಂಡು ಮಗು ಹುಟ್ಟಿದ್ರೆ ಮನ್ಮಥ. ಹೌದು. ನೋಡುವುದಕ್ಕೆ ಹೇಗೆ ಇರಲಿ, ಆದ್ರೆ ಅವರ ಮನದಲ್ಲಿ ಮೂಡುವುದು ಹೇಗೆ? ನನ್ನ ಮಗ ಮನ್ಮಥ, ನನ್ನ ಮಗಳು ರತಿ. ಯಾಕೆ ಪ್ರಪಂಚದಲ್ಲಿ ಚಂದವಾಗಿರುವುದು ಯಾರು ಅಂತ ಕೇಳಿದ್ರೆ ಅತಿಮನ್ಮತರು. ಕೇವಲ ಹೇಳುವುದಕ್ಕೆ ಮಾತ್ರವಲ್ಲವೇ, ನನ್ನಲ್ಲಿರುವಂತಹ ಸಾಯಕಗಳು ಯಾವುದು? ಪಂಚ ಸಾಯಕಗಳು. ಅರವಿಂದ, ಅಶೋಕ, ಚೂತ, ನವಮಲಿಕ, ನೀಲೋತ್ಪಲ ಎನ್ನುವಂತಹ 5 ಬಾಣಗಳಿಂದ ಓರ್ವಾತನಿಗೆ ನಾನು ಪ್ರಯೋಗಿಸಿದೆ ಅಂತ ಆದ್ರೆ ಅದು ಎರಡಾಗುವುದಿಲ್ಲ. ಇಲ್ಲ, ಎರಡಿದ್ದದ್ದು ಒಂದಾಗಿ ಮತ್ತೊಂದರ ಸೃಷ್ಟಿಗೆ ಕಾರಣವಾಗ್ತದೆ. ಅವರಿಗೆ ಭಾಗ್ಯವಿದ್ರೆ 3 ಆಗ್ತದೆ. ಹೌದಪ್ಪ. ಅದೇ ರೀತಿ ಎಲ್ಲರೂ ನನ್ನನ್ನು ಕೊಂಡಾಡ್ತಾ ಇದ್ದಾರೆ, ಕಪ್ಪಿಲ್ಲ. ಈ ಕುಸುಮಾವತಿಯಲ್ಲಿ ನಾವು ಸಂತೋಷದಿಂದ ದಿನ ಕಳೆಯುವ ವೇಳೆಗೆ ಬಂದನಲ್ಲ ಶಶಿಪತಿ. ಓಹೋ, ಹೌದಾ? ಆವಾಗ ಬಂದಿದ್ದ ನಮ್ಮ ಮೇಳ ಪ್ರಾರಂಭವಾಗುವಾಗ. ಹೌದಪ್ಪ. ಅವ ಬರುವುದು ಇದ್ದದ್ದೇ. ಬಂದ ಕೂಡಲೇ ಹೇಳಿದ್ದೇನು? ಮನ್ಮಥ, 2 ಮಾತಾಡಬೇಕು. ಎರಡು ಎಷ್ಟು ಮಾತಾಡಿದ ಅವನಿಗೆ ಗೊತ್ತು. ಹೌದು. ಅದೆಷ್ಟೋ ಹೊತ್ತಿನಲ್ಲಿ ಕಾಲವನ್ನು ಕಳೆದ, ಈಗ ಹೊರಟು ಹೋಗಿದ್ದಾರೆ. ಕರಣಿಯನ್ನು ಬಲ್ಲೆಯ? ಏನು ಸ್ವಾಮಿ? ದೇವಲೋಕಕ್ಕೆ ಕಂಟಕ ಒಂದು ಬಂದಿದೆ. ಕಂಟಕ? ಹೌದು. ತಾರಕಾಸುರೆಂಬ ಅಸುರನಿಂದಲಾಗಿ ಕಷ್ಟವನ್ನೇ ಪಟ್ಟಿದ್ದಾರೆ ದೇವತೆಗಳೆಲ್ಲ. ಆ ದೇವತೆಗಳನ್ನು ಸಲಹಬೇಕು ಅಂತಾದ್ರೆ ತಪವನ್ನು ಬಿಡಬೇಕು. ಈಗ ತಪಸ್ಸನ್ನು ಕೆಡಿಸುವವರು ಯಾರಿದ್ದಾರೆ ಎನ್ನುವುದಾಗಿ ಯೋಚಿಸಿದಾಗ ಯಾರೂ ಇಲ್ಲವಂತೆ. ಸಮರ್ಥ ಯಾರು? ಅದು ಈ ಮನ್ಮಥನೊಬ್ಬನೇ. ಹಾಗಾಗಿ ನನ್ನ ಬಳಿಗೆ ಬಂದ, ಪರಮೇಶ್ವರ ತಪಸ್ಸನ್ನು ಕೆಡಿಸಬೇಕು ಎನ್ನುವುದಾಗಿ ಹೇಳಿದ. ಹಾಗಾಗಿ ಕಬ್ಬಿಲ್ಲನ್ನು ಕೈಯಲ್ಲಿ ಹಿಡಿದು ಹೊರಟಿದ್ದೇನೆ. ನದಿ ಕಳುಹಿಸಿಕೊಟ್ಟಿಯೇನೆ. ಏನು ಸ್ವಾಮಿ ಇದು? ಬಡಿದಂತ ಅನುಭವವಾಯಿತು. ಯಾಕೆ? ಇದುವರೆಗೂ ಇಂತಹ ಮಾತುಗಳನ್ನು ನಿಮ್ಮಲ್ಲಿ ನಾನು ಕೇಳಿದವಳಲ್ಲ. ನಿಮ್ಮ ಮಾತುಗಳನ್ನು ಕೇಳುತ್ತಿರುವಾಗಲೇ ಪುಷ್ಪದ ಸುಗಂಧವೊಂದು ಹತ್ತಿರ ಬಂದಂತೆ ಆಗುತ್ತಿತ್ತು ನನಗೆ. ಆದರೆ ಇಂದಿನ ದಿವಸದಲ್ಲಿ ಯಾಕೆ ಸ್ವಾಮಿ ಇಂತಹ ನಿರ್ಧಾರವನ್ನು ನೀವು ಕೈಗೊಂಡಿದ್ದೀರಿ? ನನ್ನ ನಿರ್ಧಾರದಲ್ಲಿ ಏನಾದ್ರೂ ಕಂಟಕವಾಯಿತೆ, ಅಲ್ಲಾದ್ರೆ ಏನಾದ್ರೂ ತೊಡಗಿದೆಯೇ ಸ್ವಾಮಿ? ನಾವು ಯಾವಾಗಲೂ ಕೂಡ ಕಾಲು ಇಡೋದಕ್ಕಿಂತ ಮೊದಲು ಕಣ್ಣಿರಬೇಕು ಸ್ವಾಮಿ. ಎಲೆಯ ಮೇಲೆ ಮುಳ್ಳು ಬಿದ್ರು, ಮುಳ್ಳಿನ ಮೇಲೆ ಎಲೆ ಬಿದ್ರು ಕೂಡ ಹರಿಯುವುದು ಎಲೆಯೇ. ಹೌದು.
ಪರಶಿವನ ಶಕ್ತಿ ಏನು ಎಂಬುದನ್ನು ಮೂರು ಲೋಕಕ್ಕೆ ತಿಳಿದಿದೆ. ಎಲ್ಲರೂ ತಿಳಿದಿದ್ದಾರೆ. ಹೌದು. ಆದರೂ ಕೂಡ ರಾತ್ರಿ ಕಂಡ ಬಾವಿಗೆ ಹಗಲಿನಲ್ಲಿ ಹೋಗಿ ಬೀಳುವ ಹೆಡ್ಡನ ತರ ನೀವು ವರ್ತಿಸ್ತಾ ಇದ್ದೀರಲ್ಲ. ನನ್ನ ವರ್ತನೆ ಹಾಗಾಗಿದೆ. ಹೌದು. ಯಾಕೆ? ಏನು ಮಾಡಿದೆ? ಆತನಿಗೆ ಮೂರನೇ ಕಣ್ಣಾದಂತಹ ಕಿಚ್ಚಿನ ಕಣ್ಣಿದೆ. ಆ ಕಿಚ್ಚಿನ ಕಣ್ಣು ತೆರೆದಂತಾದ್ರೆ ಪ್ರಪಂಚವೇ ಸುಟ್ಟು ಹೋಗುತ್ತದೆ. ಅದರಲ್ಲಿ ಪರಶಿವನನ್ನು ಕೆಣಕುವುದಕ್ಕೆ ಹೋದಂತ ನಿಮಗೆ ಅಪಾಯ ತಪ್ಪಿದ್ದಲ್ಲ. ನೀವು ಹೋಗುದು ಬೇಡ. ಏನು ಕಿಚ್ಚು ಗಂಡವರಿಗೆ ನಾ ಬೆಚ್ಚುವರೆ? ನನ್ನ ಪರಾಕ್ರಮದ ಬಗ್ಗೆ ಅರಿಯದವಳೇ ನೀನು. ಹಿಂದೆ ನಾನು ಯಾವುದೇ ಕಾರ್ಯಕ್ಕೆ ಹೋಗುವಾಗ ಸ್ವಾಮಿ ನೀವು ಹೋದಂತಹ ಕಾರ್ಯದಲ್ಲಿ ಜಯ ಬರ್ತದೆ ಎನ್ನುವುದಾಗಿ ಆತ್ಮವಿಶ್ವಾಸವನ್ನು ತುಂಬುತ್ತಾ ಇದ್ದವಳು ನೀನು. ಆದರೆ ಈ ಕಾಲಕ್ಕೆ ಹೋಗಬೇಡಿ, ಅವನಿಗೆ ಮೂರನೆಯ ಕಣ್ಣಿದೆ, ಅದಕ್ಕೆ ಬಲಿಯಾಗಿ ಹೋಗ್ತೀರಿ. ಏನು ನಿನ್ನ ಮಾತಿಗೆ ಹೆದರುವ ಮಾತ್ರ ಭಾವಿಸಿದ್ಯೋ? ನಾನು ಇಟ್ಟಂತಹ ಹೆಜ್ಜೆಯನ್ನು ಹಿಂದಿರುವವ ನಾನಲ್ಲ. ಸತಿ, ಯಾವತ್ತೂ ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕೇ ವಿನಃ ಉಪದ್ರವನ್ನು ಮಾಡಕೂಡದು. ನೀ ಹೇಳಿದೆಯಲ್ಲ, ನೀವು ಹೋದದ್ದೇ ಹೌದು ಅಂತಾದ್ರೆ ಪರಮೇಶ್ವರನ ಸಿಟ್ಟಿಗೆ ಬಲಿಯಾಗ್ತೀರಿ. ಹೇಗೆ ನಾನು ಸಿಟ್ಟಿಗೆ ಬಲಿಯಾಗ್ತೇನೆ? ಆತನನ್ನು ತಪಸ್ಸಿಂದ ಏಳಿಸುವುದಕ್ಕೆ ಹೊರಟವ ಸಾಮಾನ್ಯದವನಲ್ಲ, ಅವನ ಶಿಷ್ಯನಿದ್ದೇನೆ. ಹಾಗಾಗಿ ಅಂಡಬೇಡ, ಅಳುಕಬೇಡ, ಕಳುಹಿಸಿಕೊಡು. ಹೆಣ್ಣಪ್ಪಳು ಇರುತ್ತಾಳೆ ಸ್ವಾಮಿ. ನಿಜ. ಪುರುಷನು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೂ ಮುನ್ನಡೆಯಬೇಕಾದ್ರೆ
ಹೆಂಡತಿಯನ್ನು ಜೊತೆಯಾಗಿ ಇರಬೇಕಾಗ್ತದೆ. ಅವನು ನಡೆಯುವಂತಹ ಪ್ರತಿಯೊಂದು ಹೆಜ್ಜೆಯು ಕೂಡ ಯಶಸ್ಸಿನ ಮೆಟ್ಟಿಲಾಗಿರುತ್ತದೆ ಸ್ವಾಮಿ. ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ. ಗಂಡ ಹಿಡಿಯುವಂತಹ ಹೆಜ್ಜೆಯನ್ನು ಸರಿಯಾಗಿ ನೋಡಿ ಅದು ಸರಿಯೋ ತಪ್ಪೋ ಎನ್ನುವ ಹೇಳುವಂತಹ ಅಧಿಕಾರ ಹೆಂಡತಿಯಾದವಳಿಗೆ ಇದ್ದೇ ಇದೆ. ಸುಖದಲ್ಲಿ ಆಗಲಿ ದುಃಖದಲ್ಲಿ ಆಗಲಿ ಸಮಪಾಲನ್ನು ಪಡೆಯುವವಳು ಹೆಂಡತಿ ಮಾತ್ರ. ನಿಜ. ಈ ಹೊತ್ತಿನಲ್ಲಿ ನೀವು ಹೋಗುವಂತಹ ಕಾರ್ಯ ದುಸ್ಸಾಹತಿ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ. ಯಾಕೆ? ನಾವು ಮಾಡುವಂತಹ ಕಾರ್ಯದಲ್ಲಿ ಹೆಜ್ಜೆ ಇಡುವುದಕ್ಕಿಂತ ಮೊದಲು ಅದರ ಸಾಧಕ ಬಾಧಕಗಳನ್ನು ಅರಿತು ಹೆಜ್ಜೆ ಇಟ್ಟರೆ ನಮಗೆ ಸೋಲೆನ್ನುವುದು ಖಂಡಿತವಾಗಿ ಇರುವುದಿಲ್ಲ ಸ್ವಾಮಿ. ನರಸಿಂಹನ ಬಗ್ಗೆ ತಿಳಿಯದವರು ನೀವೇನೂ ಅಲ್ಲ. ಆದರೂ ಈ ಹೊತ್ತಿನಲ್ಲಿ ನಾನು ನಿಮ್ಮಲ್ಲಿ ಕೆಲವು ಮಾತುಗಳನ್ನು ಹೇಳಬೇಕಾಗ್ತದೆ ಸ್ವಾಮಿ. ಏನೇ ಅದು? ನರಸಿಂಹನನ್ನು ಕೆಣಕುವುದಕ್ಕೆ ಹೋದಂತಹ ಈ ಹಿಂದೆ ಅದೆಷ್ಟೋ ಮಂದಿಗಳು ಸುಟ್ಟು ಭಸ್ಮವಾಗಿ ಹೋಗಿದ್ದಾರೆ. ಗಡಗಡನೆ ಅಂಧಕಾಸು ಎನ್ನುವಂತಹ ಪ್ರಪಂಚವನ್ನೇ ನಡುಗಿಸಿದ ದುಷ್ಟ ನರಸಿಂಹನನ್ನು ಕೆಣಕುವುದಕ್ಕೆ ಹೋಗಿ ಆತ ಸೋತು ಹೋಗಿದ್ದಾನೆ ಸ್ವಾಮಿ. ಅಷ್ಟೇ ಎಲ್ಲ ಗಜಾಸುರ ಎನ್ನುವಂತಹ ದುಷ್ಟ ದಾನವ ಪರಶಿವನನ್ನು ಕೆಣಕುವುದಕ್ಕೆ ಹೋಗಿ ಆತನು ಆತನ ಸಾವನ್ನು ಕಣ್ಣಾರೆ ಕೈಯಾರೆ ತಂದುಕೊಂಡ. ತ್ರಿಪುರಾಸುರರು ಗಡಗಡನೆ ಪ್ರಪಂಚವನ್ನೆಲ್ಲ ನಡುಗಿಸಿದವರು ಅವರು ಕೂಡ ಸುಟ್ಟು ಭಸ್ಮವಾಗಿ ಹೋಗಿದ್ದಾರೆ. ಅಂತಹದರಲ್ಲಿ ಅವರಿಗೆಲ್ಲ ಅಂತಹ ದುಸ್ಥಿತಿ ಬರುವಾಗ ನಿಮಗೆ ಜಯ ನೀನೆ ಸರಿಯಾದ ಯೋಚನೆಯನ್ನು ಮಾಡು. ಅವರು ಹೋದತೆಯಲ್ಲಿ ಅವರ ನಡೆ ನುಡಿ ಯಾವುದು ಲೋಕಸಮ್ಮತವಾಗಿರಲಿಲ್ಲ. ನೀನೆ ಹೇಳಿದೆಯಲ್ಲ, ಲೋಕವನ್ನೇ ಗಡಗಡ ನಡುಗಿಸಿದ್ದಾರೆ. ಲೋಕಕ್ಕೆ ಕಂಟಕರಾದವರು ಪರಮೇಶ್ವರನ ಮುಂದೆ ಉಳಿತಾರೆ ಅಂತ ಭಾವಿಸಿದೆಯೋ? ಒಂದು ದೀಪ ಉರಿತಾ ಇರ್ತದೆ, ಅದರ ಪ್ರಕಾಶವನ್ನು ಕಂಡು ಮತ್ತೊಂದು ಅದರಲ್ಲಿ ಏನೋ ಸಿಗ್ತದೆ, ಏನು ಉದ್ದೇಶದಿಂದ ಅದನ್ನು ಮುಟ್ಟುವುದಕ್ಕೆ ಹೊರಟು ಅಂತಾದ್ರೆ ಅದು ಉಳಿತದೆ ಹೇಳು? ಇಲ್ಲ. ಆದ್ರೆ ನಾ ಹೊರಟದ್ದು ಯಾಕೆ? ಲೋಕಕ್ಕೆ ಹಿತವನ್ನು ಮಾಡುವುದಕ್ಕೆ ಹೊರಟಿದ್ದೇನೆ. ನೀ ಹೇಳಿದ ಅಂಧಕಾಸರಿರಬಹುದು, ಗಜದಾನವರಿರಬಹುದು, ಇವರೆಲ್ಲ ಹೊರಟದ್ದು ಕೇವಲ ಕೆಡುಕು ಬುದ್ಧಿ ಇದ್ದ, ಲೋಕ ಕಂಟಕರಾದಂತಹ ಬುದ್ಧಿ ಇದ್ದ. ಆದ್ದರಿಂದ ಅವರೆಲ್ಲ ಅಸುನೀಗಿದ್ದಾರೆ ಎಂಬ ಮಾತ್ರಕ್ಕೆ ನಾನು ಅವರ ದಾರಿಯಲ್ಲೇ ಕ್ರಮಿಸಬೇಕೆಂದೇನೆ ಇರುವಲ್ಲ. ಹಾಗಾಗಿ ಅಳುಗದಿರು, ಅಂಜದಿರು, ಕಣ್ಣೀರನ್ನು ಒರೆಸಿಕೋ, ಕಳುಹಿಸು. ಏನ ಸ್ವಾಮಿ ಇದು? ಇಷ್ಟೆಲ್ಲ ಮಾಡಲು ಯಾರಿಗೋಸ್ಕರ? ಪರಶಿವನ ತಪಸ್ಸನ್ನು ತಿಳಿಸುವುದಕ್ಕೆ ಹೊರಟು ಆಗಿದೆ ನಿಜ. ಆದರೂ ಕೂಡ ನಾನು ಆಡುವ ಮಾತು ಕೆಲವು ನಿಮಗೆ ಕಿವಿಗೆ ಕೇಳಿಸ್ತಾ ಇಲ್ಲ ಎಂಬುದಾಗಿ ನನ್ನ ಭಾವನೆ. ಯಾಕೆ? ಪರಶಿವನ ತಪಸ್ಸು ಶಕ್ತಿ ಎನ್ನುವುದು ಸಾಮಾನ್ಯವಾದ್ದಲ್ಲ ಸ್ವಾಮಿ. ಮತ್ತೆ ಅನುರೇನು ಕಾಷ್ಟ ಜಂಗಮಗಳಲ್ಲಿಯೂ ವ್ಯಾಪಕನಾದವನು. ಅವನು ಎಲ್ಲೆಲ್ಲಿಯೂ ಇದ್ದಾನೆ. ಆತನ ಶಕ್ತಿಯನ್ನು ಕೆಣಕುವುದಕ್ಕೆ ಹೋದ್ರೆ ಪರಿಣಾಮ ಒಳ್ಳೆಯದಾಗುವುದಿಲ್ಲ ಸ್ವಾಮಿ. ನಿಮ್ಮನ್ನು ಬಿಟ್ಟು ಅರೆಕ್ಷಣಕ್ಕೂ ಇದ್ದವಳು ನಾನಲ್ಲ. ನಿಮ್ಮನ್ನು ಬಿಟ್ಟಿರುವುದಕ್ಕೆ ನನ್ನ ಮನಸ್ಸು ತೋರುತ್ತಾ ಇಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡಿ ಸ್ವಾಮಿ. ಹೊರಟದ್ದು ಯಾಕೆ ಬಲ್ಲಯ್ಯ? ಯಾಕೆ? ನೋಡು, ಪ್ರಪಂಚವನ್ನು ನೋಡು.
ಬೇಸರವಾಯಿತೇ ನಿನಗೆ? ಇಲ್ಲ. ಸರಿಯಾಗಿ ತಿಳಿದಿದ್ದೇನೆ ನಿನ್ನ ಮನವದ್ದು. ಹೆಣ್ಣಾದವಳಿಗೆ ಗಂಡನಿಗೆ ಆಪತ್ತು ಬರುತ್ತದೆ ಎಂದಾಗ ಹೇಗೆ ಜಾಗೃತಳಾಗುತ್ತಾಳೆ, ಗಂಡನನ್ನು ಆ ಕಾರ್ಯದಲ್ಲಿ ಮುಂದುವರಿದಂತೆ ಹೇಗೆ ತಡೆಯುತ್ತಾಳೆ, ಸರಿಯಾಗಿ ತಿಳಿದವನು ನಾನೇ ಸ್ವಾಮಿ. ಗಂಡನನ್ನೇ ದೇವರ ಹಾಗೆ ಕಂಡವಳು ನಾನು. ದೇವರನ್ನು ಕಳ್ಕೊಂಡು ಈ ಪ್ರಪಂಚದಲ್ಲಿ ಉಳಿಯುವುದಕ್ಕೆ ಸಾಧ್ಯವೇ? ಸರಿ, ನಿನ್ನ ಮನದ ಬಯಕೆ ಏನೋ ಸರಿ. ಆದರೆ ಈ ಪ್ರಪಂಚವನ್ನು ಸರಿಯಾಗಿ ದೃಷ್ಟಿಸಿ ನೋಡಂತೆ. ಏನು? ಆ ತಾರಕಾಸುರ ಬ್ರಹ್ಮನಿಂದ ವರಬಲವನ್ನು ಪಡೆದದ್ದು ಕೇವಲ ಒಳ್ಳೆಯ ಕಾರ್ಯಕ್ಕೆ ಎನ್ನುವುದಾಗಿ ಬ್ರಹ್ಮದೇವರು ಯೋಚಿಸಿ ಕೊಟ್ಟರು ಅಂತಾದ್ರೆ ಲೋಕ ಕಂಟಕನಾಗಿದ್ದಾರೆ. ಅದೆಷ್ಟೋ ಮಾಂಗಲ್ಯವತಿಯರ ಮಾಂಗಲ್ಯವನ್ನು ಕಿತ್ತೊಗೆದಿದ್ದಾರೆ. ಅದೆಷ್ಟೋ ಮಕ್ಕಳನ್ನು ಅನಾಥರನ್ನಾಗಿಸಿದ್ದಾರೆ. ಹೆಚ್ಚೇಕೆ ದೇವರು ಎನ್ನುವುದಾಗಿ ಪೂಜಿಸುವಂತಹ ಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟಿದ್ದಾರೆ. ಗೋವುಗಳಿಗೆ, ಸ್ತ್ರೀಯರಿಗೆ, ಮಕ್ಕಳಿಗೆ ಅನೇಕ ರೀತಿಯ ಪೀಡನೆಯನ್ನೇ ಕೊಡುತ್ತಾ ಮುಂದುವರಿಯುವಂತಹ ಅಸುರ ಇನ್ನು ಬೆಳೆದ ಅಂತಾದ್ರೆ ಈ ಪ್ರಪಂಚದ ಸ್ಥಿತಿ ಏನಾದಿತ್ತು ಎನ್ನುವುದಾಗಿ ನೀನೇ ಯೋಚಿಸಿ ನೋಡು. ಅವ ಲೋಕ ಕಂಟಕನಾಗಿರಕೂಡದು. ಸರಿಯಾದ ದಾರಿಯನ್ನು ಕ್ರಮಿಸಬೇಕು ಎನ್ನುವ ಉದ್ದೇಶಕ್ಕಾಗಿ ಅದೆಷ್ಟೋ ಋಷಿಮುನಿಗಳು ಆತನಿಗೆ ಬುದ್ಧಿ ಮಾತನ್ನು ಹೇಳಿದ್ರು. ಕೇಳುವಂತ ವ್ಯವಧಾನ ಆತನಲ್ಲಿಲ್ಲ. ಓರ್ವ ಆತನಲ್ಲಿ 4 ಬಗೆಯಲ್ಲಿ ವ್ಯವಹರಿಸುವುದಕ್ಕಾಗುತ್ತದೆ ಅಂತೆ. ಸಾಮ, ದಾನ, ಭೇದ, ದಂಡ, ಚತುರೋಪಾಯಗಳು. ಸಾಮ, ದಾನ, ಭೇದಕ್ಕೆ ಒಪ್ಪಲೇ ಇದ್ರೆ ದಂಡವನ್ನು ಪ್ರಯೋಗಿಸಿ ಆತನನ್ನು ಕೊಲ್ಲಬೇಕು. ಆದ್ರೆ ಇದನ್ನು ಕೊಲ್ಲುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಹೇಳು? ಯಾರಿಂದಲೂ ಸಾಧ್ಯವಿಲ್ಲ. ಆತ ಸಾಯುವುದು ಒಪ್ಪನಿಂದಲೇ, ಅದು ಪರಮೇಶ್ವರನ ಮಗನಿಂದ. ಪರಮೇಶ್ವರ ಈಗ ಎತ್ತಿದ್ದಾನೋ, ತಪಸ್ಸಿಗೆ ಕುಳಿತಿದ್ದಾರೆ. ಯಾಕೆ? ದಕ್ಷಾಗ್ನಿರದ ಸಂದರ್ಭದಲ್ಲಿ ದಾಕ್ಷಾಯಿನಿ ಪರಮೇಶ್ವರನಿಗೆ ಆವಿರ್ಭಾಗ ಕೊಡಲಿಲ್ಲ ಎನ್ನುವ ಕಾರಣಕ್ಕಾಗಿ ದೇಹವನ್ನೇ ನಶಿಸಿಕೊಂಡಿದ್ದಾಳೆ. ಅವತ್ತು ವೈರಾಗ್ಯವನ್ನು ತಡೆದಂತಹ ಪರಮೇಶ್ವರ ಇಂದಿಗೂ ಏಳಲಿಲ್ಲ. ಆದರೆ ದಾಕ್ಷಾಯಿನಿ ಮತ್ತೆ ಹುಟ್ಟಿದ್ದಾಳೆ. ಪರ್ವತರಾಜನ ಮಗಳಾಗಿ ಗಿರಿಜೆ ಎನ್ನುವಂತಹ ಹೆಸರಿನಿಂದ ಈ ಪ್ರಪಂಚ ಮುಖದಲ್ಲಿ ಕಾಣಿಸಿದ್ದಾಳೆ. ಈಗ ಶಿವ ಗಿರಿಜೆಯರು ಒಂದಾಗಬೇಕು ಅಂತ ಆದ್ರೆ ಪರಮೇಶ್ವರ ತಪಸ್ಸನ್ನು ಬಿಡಲೇಬೇಕೆ? ಬಿಡಬೇಕು ಅಂತ ಆದ್ರೆ ಯಾರಿಂದ ಸಾಧ್ಯ? ಯಾರಿಂದಲೂ ಅಲ್ಲ, ನಾನೇ ಹೋಗಬೇಕು, ಅವನ ತಪಸ್ಸನ್ನು ಕೆಡಿಸಬೇಕು. ಈ ತೀರ್ಮಾನ ನನ್ನದ್ದಾಗಲಿ ದೇವೇಂದ್ರನದ್ದಾಗಲಿ ಅಲ್ಲ. ಮತ್ತೆ ಯಾರದ್ದು? ಇದು ಶ್ರೀರಾಮದವನ ಆಜ್ಞೆ. ತಂದೆ ತಾಯಿಗಳ ಮಾತನ್ನು ಮಕ್ಕಳಾದವರು ಪಾಲಿಸಲೇಬೇಕು. ಅದನ್ನು ತಲೆಯಲ್ಲಿ ಹೊತ್ತು ನಡೆಯಲೇಬೇಕು. ಇದು ಪ್ರಪಂಚದಲ್ಲಿರುವಂತಹ ರೀತಿ. ಇದನ್ನು ಅತಿಕ್ರಮಣ ಮಾಡಿದೆವು ಅಂತ ಆದ್ರೆ ಭವಿಷ್ಯದಲ್ಲಿ ಆತನಿಗೆ ಇನ್ನೊಂದು ರೀತಿ ಆಪತ್ತಾಗುತ್ತದೆ. ಈಗ ತಂದೆಯ ಮಾತನ್ನು ಈಡೇರಿಸುವುದು ನನ್ನ ಉದ್ದೇಶವಾಗಿದೆ. ಆದ್ದರಿಂದ ನನ್ನನ್ನು ತಡೆಯಬೇಡ. ಆ ಪರಮೇಶ್ವರ ತಪಸ್ಸನ್ನು ಬೆಳೆಸುವರೆ ಕಳುಹಿಸಿಕೊಡ್ತೀನಿ ಸ್ವಾಮಿ. 10 ಜನರಿಗೆ ಆಪತ್ತು ಆದಂತಹ ಸಂದರ್ಭದಲ್ಲಿ ಅವರನ್ನು ರಕ್ಷಿಸುವುದಕ್ಕೆ ಒಂದು ಜೀವ ಹೋದ್ರೂ ಬೇಸರ ಇಲ್ಲ ಸ್ವಾಮಿ. ಆದರೂ ಈ ಹೊತ್ತಿನಲ್ಲಿ ನೀವು ಹೋಗುತ್ತಿರುವುದು ಒಳ್ಳೆಯ ಕಾರ್ಯಕ್ಕಾಗಿ, ಲೋಕ ಸಂರಕ್ಷಣೆಗಾಗಿ. ಒಂದು ವೇಳೆ ನೀವು ಹೋಗಿ ಜಯಶೀಲರಾಗಿ ಬರುತ್ತೀರಿ ಎನ್ನುವಂತ ವಿಶ್ವಾಸ ನನಗಿದೆ. ಆದರೆ ಸ್ವಾಮಿ, ಒಂದು ವೇಳೆ ನಾನು ಭಾವಿಸಿದ ಹಾಗೆ ಆಯಿತು ಅಂತಾದ್ರೆ ನನ್ನ ಗತಿಯೇ ಕೂಡದು. ನೀ ಇಂಥ ಮಾತನ್ನು ಆಡಕೂಡದು. ಯಾಕೆ? ಪ್ರಪಂಚದಲ್ಲಿ ಮುತ್ತೈದೆಯರ ಮಾತು ಅಂತ ಹೇಳಿದ್ರೆ ಅದು ಶಾಸ್ತ್ರ ವಾಕ್ಯ, ಅದೇ ವೇದ ವಾಕ್ಯವಾಗಿ ಪರಿಣಾಮವನ್ನು ಕೊಡ್ತಾನೆ. ಈ ಪ್ರಪಂಚದಲ್ಲಿ ಈ ಮನೆಯಲ್ಲಿ 10 ದೇವತೆಗಳು ವಾಸವಾಗಿರ್ತಾರೆ. ಒಂದು ವೇಳೆ ನಾವು ತಪ್ಪಿ ಆಡಿದ್ರು ಅವರು 10 ಎನ್ನುವಂತಹ ಕಾಲದಲ್ಲಿ ಅದು ನಡೆಯಿತು ಅಂತಾದ್ರೆ ನಡೆದೇ ನಡೆಯುತ್ತದೆ. ಈಗ ನಿನ್ನ ಇಚ್ಛೆಯೋ ನನ್ನ ಇಚ್ಛೆಯೋ ಅಲ್ಲ, ಭಗವಂತನ ಇಚ್ಛೆಯೋ ಹೇಳಕೂಡದು. ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಟ್ಟಿಯೂ ನಲುಗಾಡುವುದಿಲ್ವಂತೆ. ಇದು ಅವನದ್ದೇ ಇಚ್ಛೆ ಅಂತಾದ್ರೆ ನಾವು ತಡೆಯುವುದಕ್ಕೆ ಯಾರು ಹೇಳು? ಒಂದು ವೇಳೆ ನೀನು ನೆನೆದಂತೆ ಆಯ್ತು ಅಂತಾದ್ರೆ ನನ್ನ ತಂದೆ ಹೊರಟದ್ದು ಪ್ರಪಂಚದ ಜನರ ಕಣ್ಣೀರನ್ನು ಒರೆಸುವುದಕ್ಕಾಗಿ. ಸೊಸೆ ಅಂತ ಹೇಳಿದ್ರೆ ಮಗಳಿಗೆ ಸಮಾನ. ನಿಜ. ನಿನ್ನ ಕಣ್ಣೀರನ್ನು ಕಂಡು ಸುಮ್ಮನಿರ್ತಾರೆಯೇ? ಇಲ್ಲ, ಅದಕ್ಕೊಂದು ದಾರಿಯನ್ನು ಅವರೇ ಸೂಚಿಸುತ್ತಾರೆ. ಧೈರ್ಯದಿಂದ ಮಂಗಳಾರತಿಯನ್ನು ಬೆಳಗಿ ನನ್ನನ್ನು ಕಳುಹಿಸಿಕೊಡು, ನನ್ನನ್ನು ಕಳುಹಿಸಿಕೊಡು, ನನ್ನನ್ನು ಕಳುಹಿಸಿಕೊಡೆ. ಹೋಗಿ ಬನ್ನಿ, ಹೋಗಿ ಬನ್ನಿ, ಸಂತೋಷದಿಂದ ಕಳುಹಿಸಿಕೊಡ್ತಾ ಇದ್ದೇನೆ ಸ್ವಾಮಿ.
ಇದು ನಮ್ಮ ಕೊನೆಯ ಆಲಿಂಗನ ಎನ್ನುವುದಾಗಿ ಭಾವಿಸಬೇಡ. ಹಾ ಮುಂದಿನ ಜನ್ಮ ಒಂದು ಉಂಟು ಅಂತಾದ್ರೆ ಅಲ್ಲಿ ನಾವು ಭೇಟಿಯಾಗೋಣ. ಹೋಗು ಹೋಗು ಹೋಗು. ರವಿಯನ್ನು ಬೀಳುಗೊಟ್ಟೆ ಹೊರಟು ಬರಬೇಕಾದ ಪ್ರದೇಶ ಅದು ಹಿಮಾದ್ರಿಯ ತಪ್ಪಲು. ಅಲ್ಲಿಗೆ ಹೋಗುವುದು ನಾನೊಬ್ಬನೇ ಹೋದ್ರೆ ಸಾಕಾಗ್ತದೆ? ಇಲ್ಲ. ಅದಕ್ಕಾಗಿ ಕೋಗಿಲೆಯ ಕೊಳವಕ್ಕಿ ಶುಕ ಪಿಕ ಗಂಧಾದಿಗಳನ್ನು ಸೇರಿಸಿಕೊಂಡು ಈಗಲೇ ನಡೀತಾರೆ. ಆ ಬಳಿಕ ಈ ಕಡೆಗೆ ಬರುವುದಕ್ಕಾಗಿ ಕೋಗಿಲೆ ಶಿಖಪಿಕಗಳನ್ನು ಸೇರಿಸಿಕೊಂಡು ಬಂದು ಸೇರಿದ್ದಾದ್ರೂ ಯಾವ ಪ್ರದೇಶ? ಇದೇ ಹಿಮಾಲಯ ತಪ್ಪ ಪ್ರದೇಶವಲ್ಲೇ. ಇಲ್ಲೆಲ್ಲ ತಂಪಾದ ವಾತಾವರಣವಿರಬೇಕಿತ್ತು. ಅದರ ಬದಲಾಗಿ ಬಿಸಿ ಬಿಸಿಯ ವಾತಾವರಣ. ಇದಕ್ಕೆ ಕಾರಣ ಪರಮೇಶ್ವರ ಇಲ್ಲೇ ಇದ್ದಾರೆ ಎನ್ನುವುದು ಸ್ಪಷ್ಟ. ಆತನನ್ನು ಮನದಲ್ಲಿ ಧ್ಯಾನಿಸಿದ್ದೇನೆ. ತಂದೆ, ಲೋಕಕ್ಕೆ ಸದ್ಬುದ್ಧಿಯನ್ನು ಕೊಡು. ಲೋಕದಲ್ಲಿ ಇರುವವರನ್ನು ಏಳಿಗೆಯನ್ನು ಬಯಸು. ದುಷ್ಟರ ವಧೆಗಾಗಿ ತಪದಿಂದ ಏಳುವುದಿಲ್ಲ ಅಂತಾದ್ರೆ ಅವನ ಇಚ್ಛೆ ಅಂತಾಗಲಿ ಪಂಚಶರಗಳನ್ನು